ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 18/8/2026 ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪ್ರಶ್ನೆ ಸಂಖ್ಯೆ 1. ಮೊದಲನೇ ಪ್ರಶ್ನೆಯಲ್ಲಿ 4 ಹೇಳಿಕೆಗಳಿವೆ, ಅವುಗಳನ್ನು ಓದ್ಕೊಳ್ಳಿ. ವಾಟ್ಸ್ಆಪ್ ಮೂಲಕ ಡಿಜಿಟಲ್ ಮೆಟ್ರೋ ಪಾಸ್ ವಿತರಿಸಿದ ಭಾರತದ ಮೊದಲ ಮೆಟ್ರೋ ಸೇವೆ ಮುಂಬೈ ಮೆಟ್ರೋ 1 ಆಗಿದೆ. ಈ ಸೇವೆಯ ತಂತ್ರಜ್ಞಾನವನ್ನ ಪೇಯು ಇಂಡಿಯಾ ಅಭಿವೃದ್ಧಿಪಡಿಸಿದ್ದು ಬಿಲ್ ಈಸಿ ಡಿಜಿಟಲ್ ಪಾವತಿ ಮೂಲಸೌಕರ್ಯವನ್ನ ಒದಗಿಸಿದೆ. ಭಾರತದ ಮೊದಲ ಚಾಲಕರಹಿತ ಮೆಟ್ರೋ ದೆಹಲಿ ಮೆಟ್ರೋ ಮೆಜೆಂಟಾ ಲೈನ್ ಆಗಿದೆ. ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಕೋಲ್ಕತ್ತಾ ಮೆಟ್ರೋ ಆಗಿದೆ. ಈ 4 ಹೇಳಿಕೆಗಳನ್ನು ನೋಡಿಕೊಂಡು ಈಗ ಸಂಕೇತಗಳು ಬರ್ತವೆ, ನೀವು ಉತ್ತರಗಳನ್ನು ಕೊಡೋಕೆ ಪ್ರಯತ್ನವನ್ನ ಮಾಡಬಹುದಾಗಿರುತ್ತೆ. ಸೊ ವಿಡಿಯೋ ಪಾಸ್ ಮಾಡಿ ಉತ್ತರವನ್ನು ಕೊಡೋದಕ್ಕೆ ಟ್ರೈ ಮಾಡಿ. ಸರಿಯಾದ ಉತ್ತರ ಮೊದಲ 3ನೇ ಮತ್ತು 4ನೇ ಸ್ಟೇಟ್ಮೆಂಟ್ಸ್ಗಳು ಸರಿ ಇವೆ, 2ನೇ ಸ್ಟೇಟ್ಮೆಂಟ್ ತಪ್ಪಿ. ತಂತ್ರಜ್ಞಾನವನ್ನ ಬಿಲ್ ಈಸಿ ಅಭಿವೃದ್ಧಿಪಡಿಸಿದ್ದಾರೆ, ಆದರೆ ಪೇಮೆಂಟ್ ಮಾದರಿ ಏನಿದೆ ಅದು ಪೇಯು ಇಂಡಿಯಾ ಪೇಯು ಇಂಡಿಯಾ ಡಿಜಿಟಲ್ ಪಾವತಿ ಮೂಲಸೌಕರ್ಯವನ್ನ ಒದಗಿಸಿದೆ. ಹಾಗಾಗಿ 2ನೇ ಸ್ಟೇಟ್ಮೆಂಟ್ ತಪ್ಪು. ಉಳಿದಂತೆ 3 ಸ್ಟೇಟ್ಮೆಂಟ್ಗಳೇನಿವೆ ಅವು ಸರಿ. ವಾಟ್ಸ್ಆಪ್ ಮೂಲಕ ಡಿಜಿಟಲ್ ಮೆಟ್ರೋ ಪಾಸ್ ಅನ್ನು ನೀಡಿದಂತಹ ಭಾರತದ ಮೊದಲ ಮೆಟ್ರೋ ಸೇವೆ ನೀಡಿದಂಥದ್ದು ಮುಂಬೈ ಮೆಟ್ರೋ 1 ಆಗಿದೆ. ಇನ್ನು ಭಾರತದ ಮೊದಲ ಚಾಲಕರಹಿತ ಮೆಟ್ರೋ ಸೇವೆ ಎಲ್ಲಿ ಸಿಕ್ತು ಅಂದ್ರೆ ದೆಹಲಿಯ ಮೆಟ್ರೋದ ಮೆಜೆಂಟಾ ಲೈನ್ ಅಲ್ಲಿ. ಇನ್ನು ಕೋಲ್ಕತ್ತಾದ ಮೆಟ್ರೋ ಹೂಗ್ಲಿ ನದಿಯ ಅಡಿಯಲ್ಲಿ ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಸೇವೆಯನ್ನ ಒದಗಿಸಿದಂತ ಮೊಟ್ಟಮೊದಲ ಮೆಟ್ರೋ ಆಗಿರುತ್ತೆ. ನೆಕ್ಸ್ಟ್ ಇದೇ ರೀತಿ ಸ್ಟೇಟ್ಮೆಂಟ್ಸ್ ಇದೆ, ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಬಹುದು. ಅನುರಾಗ್ ಜೈನ್ ಅವರು 1989ನೇ ಬ್ಯಾಚ್ನ ಮಧ್ಯಪ್ರದೇಶ ಕೆಡರ್ನ IAS ಅಧಿಕಾರಿಯಾಗಿದ್ದು ನೀತಿ ಆಯೋಗದ CEO ಆಗಿ ನೇಮಕಗೊಂಡಿದ್ದಾರೆ. ನೀತಿ ಆಯೋಗ ಒಂದು ಸಾಂವಿಧಾನಿಕ ಮತ್ತು ಶಾಸನಬದ್ಧ ಸಂಸ್ಥೆಯಾಗಿದ್ದು ಪ್ಲಾನಿಂಗ್ ಕಮಿಷನ್ಗೆ ಬದಲಾಗಿ ಸ್ಥಾಪಿಸಲಾಗಿದೆ. ಪ್ಲಾನಿಂಗ್ ಕಮಿಷನ್ ಅಂದ್ರೆ ಯೋಜನಾ ಆಯೋಗ. ನೀತಿ ಆಯೋಗದ ಉಪಾಧ್ಯಕ್ಷರು ಅಲೋಕ್ ಕುಮಾರ್ ಲಾಹಿರಿ ಮತ್ತು ಪ್ರಧಾನಿ ಅದರ ಅಧ್ಯಕ್ಷರಾಗಿರುತ್ತಾರೆ. ನೀತಿ ಆಯೋಗ ಕೋಆಪರೇಟಿವ್ ಫೆಡರಲಿಸಂ ಮತ್ತು ಬಾಟಮ್ ಅಪ್ ಅಪ್ರೋಚ್ಗೆ ಹೆಚ್ಚು ಒತ್ತು ಕೊಡುತ್ತದೆ. 4 ಸ್ಟೇಟ್ಮೆಂಟ್ಸ್ ಇವೆ, ಇವಾಗ ನೋಡಿಕೊಂಡು ಆನ್ಸರ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡಬಹುದು. ಇದಕ್ಕೆ ಸರಿಯಾದ ಉತ್ತರ ಅಗೈನ್ 1, 3 and 4 ಕರೆಕ್ಟ್ ಇದೆ, 2ನೇದು ತಪ್ಪು. ನೀತಿ ಆಯೋಗ ಯಾವುದೇ ಸಾಂವಿಧಾನಿಕ ಒಂದು ಸ್ಥಾನಮಾನವನ್ನ ಪಡೆದಿಲ್ಲ, ಶಾಸನಬದ್ಧವಾದ ಸಂಸ್ಥೆ ಕೂಡ ಅಲ್ಲ. ಇದು ಭಾರತ ಸರ್ಕಾರದ ಒಂದು ಪಾಲಿಸಿ ಥಿಂಕ್ ಟ್ಯಾಂಕ್ ಆಗಿರ್ತದೆ. ಯೋಜನಾ ಆಯೋಗದ ಬದಲಾಗಿ ತಂದಿರುವಂತಹ ಒಂದು ಆಯೋಗ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲೂ ಅಲ್ಲ, ಅಮೆಂಡ್ಮೆಂಟ್ ಕೂಡ ಯಾವುದೇ ರೀತಿ ಅಮೆಂಡ್ಮೆಂಟ್ ಕೂಡ ಕಂಡು ಬಂದಿರೋದಿಲ್ಲ, ಶಾಸನಬದ್ಧ ಕೂಡ ಅಲ್ಲ. ಈ ವಿಷಯ ನಿಮಗೆ ನೆನಪಲ್ಲಿರಬೇಕು. ಉಳಿದಂತೆ ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ ಮತ್ತು ಪ್ರಸ್ತುತ ಉಪಾಧ್ಯಕ್ಷರು ಅಲೋಕ್ ಕುಮಾರ್ ಲಾಹಿರಿ ಅನ್ನೋರಿರ್ತಾರೆ. ಇದರ ಸ್ಥಾಪನೆಯ ಪ್ರಮುಖ ಉದ್ದೇಶ ಕೋಆಪರೇಟಿವ್ ಫೆಡರಲಿಸಂ ಮತ್ತು ರಾಜ್ಯಗಳ ಪಾಲ್ಗೊಳ್ಳುವಿಕೆಗೆ ನೀತಿಯನ್ನು ರೂಪಿಸೋದಾಗಿರ್ತದೆ. 1989ನೇ ಬ್ಯಾಚ್ನ MP ಕೆಡರ್ನ IAS ಅಧಿಕಾರಿ ಅನುರಾಗ್ ಜೈನ್ ಅವರು ನೀತಿ ಆಯೋಗದ CEO ಆಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರವನ್ನು ನೇಮಕ ಮಾಡಿದೆ, ಹಾಗಾಗಿ ಇದು ಸುದ್ದಿಯಲ್ಲಿತ್ತು. ಮುಂದಿನ ಪ್ರಶ್ನೆ ನೋಡೋಣ. ಕತರ್ನಲ್ಲಿ ನೆಲೆಸಿರುವ ಭಾರತೀಯರು ಕತರ್ ಪೋಸ್ಟ್ ಮಳಿಗೆಗಳ ಮೂಲಕ ಭಾರತದಲ್ಲಿನ UPI ಸಂಪರ್ಕಿತ ಬ್ಯಾಂಕ್ ಖಾತೆಗಳಿಗೆ ಹಣ ಕಳುಹಿಸಲು ಪೋಸ್ಟ್ ಟ್ರಾನ್ಸ್ಫರ್ ಆಧಾರಿತ ಸೇವೆಯನ್ನ ಬಳಸಬಹುದು. ಈ ಸೇವೆಯ ಅಭಿವೃದ್ಧಿಯಲ್ಲಿ ಇಂಡಿಯಾ ಪೋಸ್ಟ್, ಕತರ್ ಪೋಸ್ಟ್, NIPL ಮತ್ತು UPUIP ಸಂಸ್ಥೆಗಳು ಸಹಕರಿಸಿವೆ. 3ನೇ ಸ್ಟೇಟ್ಮೆಂಟ್, NIPL ಅನ್ನ 2008ರಲ್ಲಿ RBI ಮತ್ತು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅಂದ್ರೆ IBA ಜಂಟಿಯಾಗಿ ಸ್ಥಾಪಿಸಿವೆ. 4ನೇ ಸ್ಟೇಟ್ಮೆಂಟ್, NIPL ನ ಪ್ರಮುಖ ಉದ್ದೇಶಗಳಲ್ಲಿ ಭಾರತದ UPI ಮತ್ತು ರುಪೇ ಪಾವತಿ ತಂತ್ರಜ್ಞಾನಗಳನ್ನ ಜಾಗತಿಕವಾಗಿ ವಿಸ್ತರಿಸುವುದು ಸಹ ಸೇರಿರುತ್ತದೆ. ಸರಿಯಾದಂತ ಉತ್ತರ 1, 2 ಮತ್ತು 4 ಸ್ಟೇಟ್ಮೆಂಟ್ಗಳು ಸರಿ ಇದೆ, 3ನೇ ಸ್ಟೇಟ್ಮೆಂಟ್ ತಪ್ಪಿದೆ. 2008ರಲ್ಲಿ NIPL ಸ್ಥಾಪನೆಯಾಗಿದ್ದು NIPL 2020ರಲ್ಲಿ NPCI ನ ಸಂಪೂರ್ಣ ಮಾಲೀಕತ್ವದ ಅಂಗಸಂಸ್ಥೆಯಾಗಿ ಸ್ಥಾಪನೆಯಾಗಿದೆ. ಹಾಗಾಗಿ 3ನೇ ಸ್ಟೇಟ್ಮೆಂಟ್ ತಪ್ಪು. ಉಳಿದಂತ 3 ಹೇಳಿಕೆಗಳು ಇದರ ಕುರಿತಾಗಿ ಸರಿಯಾಗಿವೆ. ಇನ್ನು 7 ತಿಂಗಳ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. 175 ರೂಪಾಯಿಗಳನ್ನು ಪಾವತಿ ಮಾಡಿ ನೀವು ಈ PDF ನೋಟ್ಸ್ಗಳನ್ನ ತಕ್ಷಣವೇ ಪಡೆದುಕೊಳ್ಳಬಹುದಾಗಿರ್ತದೆ. ನಮ್ಮ ಹತ್ರ ಯಾವುದೇ ಫಿಸಿಕಲ್ ಪ್ರಾಡಕ್ಟ್ಗಳು ಸಿಗೋದಿಲ್ಲ, ಅಂದ್ರೆ ಪುಸ್ತಕ ರೂಪದಲ್ಲಿ ಯಾವುದೇ ಪ್ರಾಡಕ್ಟ್ಗಳು ಸಿಗೋದಿಲ್ಲ. ಡಿಜಿಟಲ್ ಪ್ರಾಡಕ್ಟ್ ಆಗಿ PDF ರೂಪದಲ್ಲಿ ಮಾತ್ರ ನಮ್ಮ ಹತ್ರ PDF ನೋಟ್ಸ್ಗಳು ನಿಮಗೆ ಸಿಗ್ತವೆ. 175 ರೂಪಾಯಿಗಳನ್ನು ಪಾವತಿ ಮಾಡಿ ಕಳೆದ 7 ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇದರಲ್ಲಿ 5 ರೀತಿ ಕಂಟೆಂಟ್ ಇರುತ್ತೆ.
ಅದರ ಸ್ಯಾಂಪಲ್ಸ್ಗಳನ್ನು ಕೂಡ ನೀವು ಇಲ್ಲಿ ಕಾಣುವಂಥ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡೆದುಕೊಂಡು ತದನಂತರ ಪಾವತಿಯನ್ನು ಮಾಡಿ PDF ಅನ್ನು ಪಡ್ಕೋಬಹುದು. ಹಾಗೆ ವಿವೋ ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ತಾ ಇದ್ರೆ 50 ದಿನಗಳ ಒಂದು ಡೈಲಿ ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ನಡೆಸ್ತಾ ಇದ್ದೀವಿ. ಅಂದರೆ ಪ್ರತಿದಿನ ನಿಮಗೆ ಒಂದು ಗೈಡೆನ್ಸ್ ಅನ್ನು ಕೊಡ್ತೀವಿ, ಯಾವ ಫಾರ್ಮೆಟ್ನಲ್ಲಿ ಓದಬೇಕು ಏನು ಎತ್ತ ಅಂತ ಹೇಳಿ. ಹಾಗೂ ಆ ಪರೀಕ್ಷೆಗೆ ಸಂಬಂಧಪಟ್ಟ ಸ್ಟಡಿ ಮೆಟೀರಿಯಲ್ಸ್ಗಳ PDF ಪ್ರೊವೈಡ್ ಮಾಡ್ತಿದ್ದೀವಿ. 49 ಅನ್ನು ಪೇ ಮಾಡಿ ನೀವು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ಗೆ ಆ್ಯಡ್ ಆಗ್ಬೋದು. ಅದಕ್ಕೂ ಕೂಡ ಈ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಮತ್ತೊಂದು ಕ್ವಶನ್ ಇದೆ, ಈಗ ನೋಡೋಣ ಅದನ್ನ. INS ಸುದರ್ಶನಿಗೆ ಸಂಬಂಧಪಟ್ಟಂಗಿದೆ. INS ಸುದರ್ಶನಿ ಭಾರತೀಯ ನೌಕಾಪಡೆಯ ತರಬೇತಿ ನೌಕೆಯಾಗಿದ್ದು ಲೋಕಯಾನ 2026ರ ಅಭಿಯಾನದ ಭಾಗವಾಗಿ ಪೋರ್ಚುಗಲ್ನ ಫೋಂಟಾ ಡೆಲ್ಗಡಾ ಬಂದರಿಗೆ ಭೇಟಿ ನೀಡಿದೆ. ಲೋಕಯಾನ 2026ರ ಪ್ರಮುಖ ಉದ್ದೇಶಗಳಲ್ಲಿ ಭಾರತದ ಸಮುದ್ರಯಾನ ಪರಂಪರೆಯನ್ನು ಉತ್ತೇಜಿಸುವುದು, ರಾಜತಾಂತ್ರಿಕ ಸಂಬಂಧಗಳನ್ನು ಬಲಪಡಿಸುವುದು ಮತ್ತು ನೌಕಾಪಡೆಯ ಕೆಡೆಟ್ಗಳಿಗೆ ಸಮುದ್ರಯಾನ ತರಬೇತಿ ನೀಡುವುದು ಸೇರಿದೆ. ಮೂರನೇ ಸ್ಟೇಟ್ಮೆಂಟ್, INS ಸುದರ್ಶಿನಿ ಮತ್ತು ಪೋರ್ಚುಗಲ್ ನೌಕಾಪಡೆಯ NRP ಸ್ಯಾಗರ್ಸ್ ನಡುವೆ ಪ್ಯಾಸೆಕ್ಸ್ ಅಭ್ಯಾಸ ಆಗಸ್ಟ್ 21, 2026ರಂದು ನಡೆಯಲಿದೆ. ಲೋಕಯಾನ 2026ರ ಅಭಿಯಾನದಲ್ಲಿ INS ಸುದರ್ಶಿನಿ ಪೆಸಿಫಿಕ್ ಸಾಗರವನ್ನು ದಾಟಿ ಬೋಸ್ಟನ್ನಿಂದ ಪೋರ್ಚುಗಲ್ಗೆ ತಲುಪಿದೆ. ಇದು ರೀಸೆಂಟ್ ಆಗಿ ನಿಮ್ಗೆ ಸುದ್ದಿಯಲ್ಲಿರುತ್ತೆ. ಇಲ್ಲಿ ಕೊಡುವಂಥ ಎಲ್ಲ ಇನ್ಫಾರ್ಮೇಷನ್ ರೀಸೆಂಟ್ ಆಗಿ ಸುದ್ದಿಯಲ್ಲಿರ್ತವೆ ಈ ವೀಕಲ್ಲಿ. ಈಗ ನೀವು ಈ 4 ಸ್ಟೇಟ್ಮೆಂಟ್ಗಳನ್ನ ನೋಡಿಕೊಂಡು ಅನಲೈಸ್ ಮಾಡಿ ಸರಿಯಾದ ಸ್ಟೇಟ್ಮೆಂಟ್ಸ್ ಯಾವುದು ಅಂತ ಹೇಳಬೇಕು. ಇದಕ್ಕೆ ಸರಿಯಾದ ಉತ್ತರ ಮೊದಲ 3 ಸ್ಟೇಟ್ಮೆಂಟ್ಗಳು ಸರಿ ಇವೆ. 4ನೇ ಸ್ಟೇಟ್ಮೆಂಟ್ ತಪ್ಪಾಗಿರೋದಕ್ಕೆ ಕಾರಣ INS ಸುದರ್ಶಿನಿ ಅಟ್ಲಾಂಟಿಕ್ ಸಾಗರವನ್ನು ದಾಟಿದೆ, ಪೆಸಿಫಿಕ್ ಸಾಗರ ಅಲ್ಲ. ಟರ್ಮ್ಗಳನ್ನ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೋಬೇಕು, ಯಾವ ಸಾಗರವನ್ನು ದಾಟಿದೆ ಅಂತ ಐಡಿಯಾ ಇರಬೇಕು. ಉಳಿದಂಥ 3 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಇದೆ. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಈ ವಾರದಲ್ಲಿ. ರುಬ್ ಅಲ್ ಖಾಲಿ ಅರೇಬಿಕ್ ಪರ್ಯಾಯ ದ್ವೀಪವಾಗಿದ್ದು ವಿಶ್ವದ ಅತಿದೊಡ್ಡ ನಿರಂತರ ಮರಳು ಮರುಭೂಮಿಯಾಗಿದೆ. ಇದು ಸೌದಿ ಅರೇಬಿಯಾ, ಓಮನ್ ಮತ್ತು UAE ಹಾಗೂ ಯೆಮೆನ್ ದೇಶಗಳಲ್ಲಿ ವ್ಯಾಪಿಸಿದೆ. ಓಮನ್ ಸೌದಿ ಭೂಮಾರ್ಗವು ರುಬ್ ಅಲ್ ಖಾಲಿ ಮೂಲಕ ಸಾಗುವುದರಿಂದ ಹಾರ್ಮುಜ್ ಜಲಸಂಧಿಯ ಮೇಲಿನ ವ್ಯಾಪಾರ ಅವಲಂಬನೆಯನ್ನ ಕಡಿಮೆ ಮಾಡುವ ಪರ್ಯಾಯ ಸಂಪರ್ಕವನ್ನು ಒದಗಿಸುತ್ತದೆ. ರುಬ್ ಅಲ್ ಖಾಲಿ ಮುಖ್ಯವಾಗಿ ಇರಾನ್ನ ದಕ್ಷಿಣ ಭಾಗದಲ್ಲಿ ವ್ಯಾಪಿಸಿರುವ ಒಂದು ಶೀತ ಮರುಭೂಮಿಯಾಗಿದೆ. ಇಲ್ಲಿ ಟೆಕ್ನಿಕಲ್ ಟರ್ಮ್ಸ್ ಇರ್ತಾವಲ್ಲ, ಇಂಥ ಪದಗಳ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕು. ಪರ್ಯಾಯ ಸಂಪರ್ಕವನ್ನು ಒದಗಿಸುತ್ತೆ, ಇಲ್ಲಿ ಪರ್ಯಾಯ ದ್ವೀಪವಾಗಿದೆ, ವಿಶ್ವದ ಅತಿ ದೊಡ್ಡ ನಿರಂತರ ಮರಳು ಮರುಭೂಮಿಯಾಗಿದೆ. ಈ ತರ ಪದಗಳನ್ನ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ನಿಮಗೆ ಆ ಒಂದು ಸ್ಟೇಟ್ಮೆಂಟ್ ಏನಿರ್ತದೆ, ಆ ವಾಕ್ಯ ಏನಿರ್ತದೆ, ಅದರ ಸರಿ ತಪ್ಪುಗಳನ್ನು ಗುರುತಿಸೋದಕ್ಕೆ ಆಗತ್ತೆ. ಇದಕ್ಕೆ ಸರಿಯಾದ ಉತ್ತರ ಮೊದಲ 3 ಹೇಳಿಕೆಗಳು ಸರಿ ಇವೆ. 4ನೇ ಹೇಳಿಕೆ ತಪ್ಪಿರೋದಕ್ಕೆ ಕಾರಣ ರುಬ್ ಅಲ್ ಖಾಲಿ ಇರಾನ್ನಲ್ಲಿ ಅಲ್ಲ, ಅರೇಬಿಯನ್ ಪರ್ಯಾಯ ದ್ವೀಪದಲ್ಲಿ ಕಂಡುಬರುತ್ತೆ. ಇದು ಅತ್ಯಂತ ಶುಷ್ಕ ಬಿಸಿ ಮರಳು ಮರುಭೂಮಿಯಾಗಿದೆ. ಇನ್ನು ಉಳಿದಂತೆ 3 ಹೇಳಿಕೆಗಳೇನಿವೆ ಅವು 3 ಸರಿಯಾಗಿವೆ. ಅದರಲ್ಲಿ ಯಾವುದೇ ಬದಲಾವಣೆ ಮಾಡುವಂತ ಅನಿವಾರ್ಯತೆ ಇಲ್ಲ. ನೆಕ್ಸ್ಟ್ ಹೇಳಿಕೆಗಳನ್ನ ನೋಡಿ. ಮತ್ತೆ ಸಮೃದ್ಧಿ ಅನ್ನೋ ಕಾರ್ಯಕ್ರಮದ ಕುರಿತಾಗಿ ಈ ಒಂದು ಹೇಳಿಕೆಗಳಿವೆ. ಸಮೃದ್ಧಿ ಕಾರ್ಯಕ್ರಮ ನೋಡಲ್ ಸಚಿವಾಲಯ, ಸಮೃದ್ಧಿ ಅನ್ನೋ ಕಾರ್ಯಕ್ರಮದ ನೋಡಲ್ ಸಚಿವಾಲಯ MEITY ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಆಗಿದೆ ಅಂತ ಮೊದಲನೇ ಸ್ಟೇಟ್ಮೆಂಟ್. ಈ ಸಮೃದ್ಧಿಯನ್ನ MEITY ಸ್ಟಾರ್ಟ್ಅಪ್ ಹಬ್ ಡಿಜಿಟಲ್ ಇಂಡಿಯಾ ಕೋಆಪರೇಷನ್ ಅಡಿಯಲ್ಲಿ ಅನುಷ್ಠಾನಕ್ಕೆ ತರಲಾಗ್ತಾ ಇದೆ ಅಂತ ಎರಡನೇ ಸ್ಟೇಟ್ಮೆಂಟ್. ಈ ಕಾರ್ಯಕ್ರಮದ ಅಡಿಯಲ್ಲಿ ಆಯ್ಕೆಯಾದ ಸ್ಟಾರ್ಟ್ಅಪ್ಗಳಿಗೆ 40 ಲಕ್ಷದವರೆಗೆ ಮ್ಯಾಚಿಂಗ್ ಫೌಂಡಿಂಗ್ ಅನ್ನು ನೀಡಲಾಗುತ್ತೆ ಅಂತ ಮೂರನೇ ಸ್ಟೇಟ್ಮೆಂಟ್. ಮತ್ತು ಈ ಕಾರ್ಯಕ್ರಮ ಕೇವಲ ಫಿನ್ಟೆಕ್ ಮತ್ತು ಎದುಟೆಕ್ ಕ್ಷೇತ್ರದಲ್ಲಿನ ಸ್ಟಾರ್ಟ್ಅಪ್ಗಳಿಗೆ ಮಾತ್ರ ಮೀಸಲಾಗಿದೆ ಅನ್ನೋದು 4ನೇ ಸ್ಟೇಟ್ಮೆಂಟ್. ಈ ತರ ಟರ್ಮ್ಗಳನ್ನ ನೋಡ್ಕೋಬೇಕು. ಈ ತರ ಟರ್ಮ್ ಇರ್ಬೋದು, ಇಲ್ಲಿ ಒಂದು ಪರ್ಫೆಕ್ಟ್ ಆಗಿರುವಂತ ನಂಬರ್ಸ್ ಇರ್ಬೋದು, ಇವು ಫ್ಯಾಕ್ಟ್ಸ್ ಆಗಿರ್ತವೆ. ಇದನ್ನ ಮ್ಯಾನಿಪುಲೇಟ್ ಮಾಡೋ ಸಾಧ್ಯತೆ ಇರುತ್ತೆ ಎಕ್ಸಾಮಿನೇಷನ್ಸ್ ಅಲ್ಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1, 2, 3 ಮೊದಲ 3 ಸ್ಟೇಟ್ಮೆಂಟ್ ಸರಿ ಇದೆ. ಇದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇದನ್ನ ಈ ಒಂದು ಸಚಿವಾಲಯದ ಜೊತೆ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಈ ಸಚಿವಾಲಯದ ಸ್ಟಾರ್ಟ್ಅಪ್ ಹಬ್ ಜೊತೆ ಸೇರಿ ಮಾಡಲಾಗ್ತಾ ಇದೆ. 40 ಲಕ್ಷದವರೆಗೆ ಮ್ಯಾಚಿಂಗ್ ಫಂಡಿಂಗ್ ಅನ್ನು ನೀಡಲಾಗುತ್ತೆ. ಇನ್ನು ಕೊನೆಯದಾಗಿ 2 ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಫಿನ್ಟೆಕ್ ಎದುಟೆಕ್ ಅಂತ ಮಾತ್ರ ಹೇಳಿದ್ರು ಅವರು. ಫಿನ್ಟೆಕ್ ಎದುಟೆಕ್ ಜೊತೆ ED ಅಂದ್ರೆ ಎಜುಕೇಶನ್ ಅಂತ, ಓಕೆ, ಇದು ಫೈನಾನ್ಸ್. ಇದೇ ರೀತಿ ಹೆಲ್ತ್ ಟೆಕ್, ಕನ್ಸ್ಯೂಮರ್ ಟೆಕ್,
ಸಾಸ್ ಮತ್ತು ಸಸ್ಟೈಬಿಲಿಟಿ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ, ಅಂದ್ರೆ ಸೀಮಿತವಾಗಿ 2 ಕ್ಷೇತ್ರಗಳಿಗೆ ಅವರು ವ್ಯಾಪಿಸಿಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಕಂಡು ಬರ್ತಾರೆ ಅಂತ ನೀವು ಗೊತ್ತಿರ್ಬೇಕಷ್ಟೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಸ್ಪೋರ್ಟ್ಸ್ ವಿಭಾಗದಿಂದ. 2027ರ ICC ಪುರುಷರ ಏಕದಿನ ವಿಶ್ವಕಪ್ ಅನ್ನ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ, ನಮೀಬಿಯಾ ಜಂಟಿಯಾಗಿ ಆಯೋಜನೆ ಮಾಡ್ತಾರೆ. ಈ ವಿಶ್ವಕಪ್ನಲ್ಲಿ ಒಟ್ಟು 14 ತಂಡಗಳು ಭಾಗವಹಿಸುತ್ತವೆ. ಅಕ್ಟೋಬರ್ 2, 2027ರಂದು ಅಂದ್ರೆ ಗಾಂಧಿ ಜಯಂತಿ ದಿನದಂದು ಇದನ್ನ ಪ್ರಾರಂಭಿಸಲು ಉದ್ದೇಶಿಸಲಾಗಿದೆ. ಮಹಾತ್ಮ ಗಾಂಧಿಯವರ ದಕ್ಷಿಣ ಆಫ್ರಿಕಾದ ಆರಂಭಿಕ ಹೋರಾಟಗಳ ಐತಿಹಾಸಿಕ ಸಂಬಂಧವನ್ನು ಸ್ಮರಿಸುವುದು ಈ ದಿನದ ಪ್ರಮುಖ ಕಾರಣವಾಗಿದೆ. ಇದು 4 ಸ್ಟೇಟ್ಮೆಂಟ್ಗಳನ್ನ ನೋಡಿಕೊಂಡು ಉತ್ತರ ಕೊಡೋದಕ್ಕೆ ಟ್ರೈ ಮಾಡಬಹುದು. 2027ರಲ್ಲಿ ನಡೆಯುವ ICC ಪುರುಷರ ಏಕದಿನ ವಿಶ್ವಕಪ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇದು, ಅಂದ್ರೆ ಮುಂದೆ ಬರುವಂತಹ ಫ್ಯೂಚರಿಸ್ಟಿಕ್ ಕ್ವಶನ್. ಇಲ್ಲಿ 4 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಇದೆ, ಯಾವುದನ್ನೇ ಬದಲಾವಣೆ ಮಾಡುವಂತ ಅನಿವಾರ್ಯತೆ ಇಲ್ಲ. 2027ರಲ್ಲಿ 5 ವರ್ಷಗಳಿಗೊಮ್ಮೆ ನಡೆಯುವಂತಹ ICC ಪುರುಷರ 50 ಓವರ್ಗಳ ವಿಶ್ವಕಪ್ ನಡೆಯುತ್ತೆ. ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾ 3 ದೇಶಗಳು ಸೇರ್ಕೊಂಡು ಹೋಸ್ಟ್ ಅಂತ ಹೇಳ್ತೀವಿ, ಆತಿಥ್ಯವನ್ನು ವಹಿಸಿಕೊಳ್ತವೆ. 14 ತಂಡಗಳು ಈ ವಿಶ್ವಕಪ್ನಲ್ಲಿ ಭಾಗವಹಿಸ್ತವೆ. ಪಂದ್ಯಾವಳಿ ಅಕ್ಟೋಬರ್ 2, 2027ರಂದು ಪ್ರಾರಂಭವಾಗುತ್ತೆ, ಗಾಂಧಿ ಜಯಂತಿ ದಿನಾಂಕದಂದು. ಗಾಂಧೀಜಿಯವರ ದಕ್ಷಿಣ ಆಫ್ರಿಕಾದ ಜೀವನ ಮತ್ತು ಸತ್ಯಾಗ್ರಹದ ಐತಿಹಾಸಿಕ ಸಂಬಂಧದ ಹಿನ್ನೆಲೆಯಲ್ಲಿ ಈ ದಿನಾಂಕಕ್ಕೆ ವಿಶೇಷವಾದ ಮಹತ್ವ ಬರುತ್ತೆ. ಯಾಕಂದ್ರೆ ಹೋಸ್ಟ್ ಕಂಟ್ರಿಗಳಲ್ಲಿ ದಕ್ಷಿಣ ಆಫ್ರಿಕಾ ಕೂಡ ಇರೋದನ್ನ ನೀವು ಇಲ್ಲಿ ಗಮನಿಸಬಹುದು. ಇಷ್ಟು ವಿಷಯಗಳು ಗೊತ್ತಿರಬೇಕು. ಇನ್ನು GS ಪಾಟೀಲ್ ಅವರು ಸ್ಪೀಕರ್, ಸಲೀಂ ಅವರು ನೂತನ ಸಭಾಪತಿ. ವಿಧಾನಸಭೆಯ ಅಧ್ಯಕ್ಷರಾಗಿ ರೋಣ ಶಾಸಕ GS ಪಾಟೀಲ್ ಅವರು ಹಾಗೂ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಅವರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ನೂತನ ಸ್ಪೀಕರ್ ಮತ್ತು ಸಭಾಪತಿಗಳಾಗಿ ಯಾರಾಗಿ ಆಗಿದ್ದಾರೆ ಅಂತ ನಿಮಗೆ ಗೊತ್ತಿರಬೇಕು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್. ಇದನ್ನ ತಿಳ್ಕೊಬೇಕಾದ್ರೆ ನೀವು ತಕ್ಷಣ ಹೋಗಿ ವಿಧಾನಸಭೆ ಅಂತ ಬಂದಾಗ ಅದರ ಆರ್ಟಿಕಲ್ ಯಾವ್ದು ಬರುತ್ತೆ, ಅದರ ನೇಮಕಾತಿ ಹೇಗೆ ನಡೆಯುತ್ತೆ, ಯಾವ ರೀತಿ ಆಯ್ಕೆ ಮಾಡ್ತಾರೆ, ಅವ್ರಿಗೆ ಯಾವ ಅಧಿಕಾರ ಇರುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನ ಕೀ ಆನ್ಸರ್ ಆಗಿ ನೋಡ್ಕೋಬೇಕು. ಕೀ ಪಾಯಿಂಟ್ಸ್ ಗಳ ತರ ಮಾಡ್ಕೋಬೇಕು. ಇಲ್ಲಿ GS ಪಾಟೀಲ್ ಅವರು ಸ್ಪೀಕರ್ ಅಂತ ಹೇಳಿದೆ, ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಆಯ್ಕೆ ಮಾಡಿದ್ದಾರೆ. ಇವಾಗ ಸಂಪುಟ ಪುನರ್ರಚನೆ ಆಗಿದೆ ಕರ್ನಾಟಕ ಸರ್ಕಾರದ್ದು. ಸೊ ಅಲ್ಲಿಗೆ ಸಂಬಂಧಪಟ್ಟಂಗೆ ನೀವು ನೋಡ್ಕೊಂಡ್ರೆ ನೂತನ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನೂತನ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಬಂದಿದ್ದಾರೆ ಅಂದಾಗ ಮುಖ್ಯಮಂತ್ರಿಗಳ ಸಚಿವ ಸಂಪುಟವನ್ನ ಸಂಪೂರ್ಣವಾಗಿ ನೋಡ್ಕೊಂಡು ವಿಧಾನಸಭೆಯಲ್ಲಿ ಹೊಸ ಸ್ಪೀಕರ್ ಬಂದಿದ್ದಾರಲ್ಲ ಅವರ ಅಧಿಕಾರದ ಸಂಪೂರ್ಣ ಮಾಹಿತಿಯನ್ನ ನೀವು ಆರ್ಟಿಕಲ್ ಸಮೇತವಾಗಿ ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಸಲೀಂ ಅವರು ನೂತನ ಸಭಾಪತಿಗಳಾಗಿದ್ದಾರೆ. ವಿಧಾನ ಪರಿಷತ್ ಇದೆ, ವಿಧಾನ ಪರಿಷತ್ತು ಎಷ್ಟು ರಾಜ್ಯಗಳಲ್ಲಿ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ವಿಧಾನ ಪರಿಷತ್ ಯಾಕಿದೆ ಅಂತ ಗೊತ್ತಿರಬೇಕು. ಅದರ ಕಾಲಾವಧಿ, ಅರ್ಹತೆ, ವಯೋಮಿತಿ ಎಲ್ಲದ್ರ ಬಗ್ಗೆನೂ ಸಂಪೂರ್ಣವಾಗಿ ಕೀ ಪಾಯಿಂಟ್ಸ್ ತರ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 2 MQ-9B ಗುತ್ತಿಗೆ ಅಮೆರಿಕದ ಜೊತೆ ಒಪ್ಪಂದ. ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿನ ಕಣ್ಗಾವಲು ವ್ಯವಸ್ಥೆಗೆ ಮತ್ತಷ್ಟು ಬಲವನ್ನು ತುಂಬೋದಕ್ಕೆ ಮುಂದಾಗಿರುವಂತಹ ರಕ್ಷಣಾ ಸಚಿವಾಲಯ ಅಮೆರಿಕದ ಕಂಪನಿಯೊಂದರ 2 ಮಾನವರಹಿತ ವೈವಾಹಿಕ ವಾಹನಗಳಾದ UAE MQ-9B ಸಿ ಗಾರ್ಡಿಯನ್ಗಳನ್ನ ಗುತ್ತಿಗೆ ಆಧಾರದಲ್ಲಿ ಪಡೆಯಲು ನಿರ್ಧಾರವನ್ನ ಮಾಡಿದೆ. ಈ ಯುದ್ಧ ವಿಮಾನಗಳನ್ನ 2.5 ವರ್ಷಗಳಿಗೆ ಗುತ್ತಿಗೆಗೆ ಪಡೆದುಕೊಳ್ಳಲಾಗ್ತಾ ಇದ್ದು, ಈ ಸಂಬಂಧ ಜನರಲ್ ಅಟಾಮಿಕ್ಸ್ ಏರೋನಾಟಿಕಲ್ ಸಿಸ್ಟಮ್ ಕಂಪನಿಯೊಂದಿಗೆ ಸರಿಸುಮಾರು 1943 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ನೌಕಾಪಡೆ 2020ರಲ್ಲಿ ಇಂತಹ 2 ಯುದ್ಧ ವಿಮಾನಗಳನ್ನ ಗುತ್ತಿಗೆಗೆ ಈಗ ಆಲ್ರೆಡಿ ಪಡೆದುಕೊಂಡು ಅದರ ಅನುಕೂಲವನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ನೀವು ಅದರ ಒಂದು ಚಿತ್ರವನ್ನ ನೋಡ್ಬೋದು ಯಾವ ತರ ಇರುತ್ತೆ ಅಂತ. 50,000 ಅಡಿ ಎತ್ತರದಲ್ಲಿ 30ರಿಂದ 40 ಗಂಟೆಯಷ್ಟು ಹಾರಾಟ ನಡೆಸುವ ಸಾಮರ್ಥ್ಯವನ್ನ ಈ ವಿಮಾನಗಳು ಹೊಂದಿದ್ದು, ದೂರದಿಂದಲೇ ಇದನ್ನ ನಿಯಂತ್ರಣ ಕೂಡ ಮಾಡಬಹುದಾಗಿರ್ತದೆ. ಇವು ಅತ್ಯಾಧುನಿಕ ಕಣ್ಗಾವಲು ವ್ಯವಸ್ಥೆಯನ್ನು ಹೊಂದಿದ್ದು, ಸೆನ್ಸಾರ್ಗಳ ಜೊತೆ 4 ಹೆಲ್ಫೈರ್ ಕ್ಷಿಪಣಿಗಳು ಮತ್ತು 450 kg ತೂಕದ ಬಾಂಬ್ಗಳನ್ನ ಕೂಡ ಹೊತ್ತು ಸಾಗುವ ಸಾಮರ್ಥ್ಯವನ್ನ ಈ ಯುದ್ಧ ವಿಮಾನಗಳು ಹೊಂದಿರ್ತವೆ. ನೌಕಾಪಡೆ ಸಿಬ್ಬಂದಿಗೆ ತರಬೇತಿ ನೀಡುವುದಕ್ಕೂ ಈ ಯುದ್ಧ ವಿಮಾನಗಳನ್ನ ಬಳಸಲಾಗುತ್ತೆ ಅಂತ ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ ಪ್ರಕಟಣೆಯಲ್ಲಿ ರಕ್ಷಣಾ ಸಚಿವಾಲಯ ತಿಳಿಸಿರುತ್ತೆ. ಇಷ್ಟು ಇನ್ಫಾರ್ಮೇಶನ್ ನೋಡಿದಾಗ ಇದು ಯಾವ 2 ದೇಶಗಳ ನಡುವೆ ನಡೀತಾ ಇದೆ, ಭಾರತದ ರಕ್ಷಣಾ ಸಚಿವಾಲಯ ಅಂತ ಬಂದ ತಕ್ಷಣ ರಕ್ಷಣಾ ಸಚಿವಾಲಯದ ಮಿನಿಸ್ಟರ್ ಯಾರಿರ್ತಾರೆ, ಅಲ್ಲಿ ಯಾವ ಕಂಪ್ನಿ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಆ ದೇಶದಲ್ಲಿರುವಂತಹ ಇದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಒಪ್ಪಂದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಕೀ ಪಾಯಿಂಟ್ಸ್ ಗಳನ್ನ ಮಾಡ್ಕೋಬೇಕಾಗತ್ತೆ. ಈ ತರ ಓದ್ಕೊಂಡಾಗ ನಿಮ್ಗೆ ಎಕ್ಸಾಮಿನೇಷನ್ಸ್ಗೆ ತುಂಬಾ ಅನುಕೂಲ ಆಗುತ್ತೆ. ಇಷ್ಟನ್ನು ನೋಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.